ಮಾತು ಕಲಿಯೋಕೆ 2 ವರ್ಷ ಸಾಕು, ಆದರೆ ಮಾತನಾಡೋದನ್ನು ಕಲಿಯೋಕೆ ಪೂರ್ತಿ ಜೀವನ ಬೇಕಾಗತ್ತೆ. ಪೂರ್ತಿ ಜೀವನ ಕೊಟ್ಟರೂ ಕೂಡ ನಮಗೆ ಸರಿಯಾಗಿ ಮಾತನಾಡೋಕ್ಕೆ ಬರಲ್ಲ. ನಮಗೆ ಎಲ್ಲಿ, ಹೇಗೆ, ಯಾವಾಗ, ಏನು ಮಾತನಾಡಬೇಕು ಅನ್ನೋದು ಗೊತ್ತಿಲ್ಲ. ಅದಕ್ಕಾಗಿಯೇ ನಾವು ಅವಶ್ಯಕತೆಗಿಂತ ಹೆಚ್ಚಾಗಿ ಮಾತಾಡ್ತೀವಿ. ನೀವು ಎಷ್ಟು ಜಾಸ್ತಿ ಮಾತಾಡ್ತೀರೋ ಅಷ್ಟು ನಿಮ್ಮ ಬೆಲೆಯನ್ನು ನೀವೇ ಕಳ್ಕೊತೀರಾ. ನೀವು ಎಷ್ಟು ಜಾಸ್ತಿ ಮಾತಾಡ್ತೀರೋ ಅಷ್ಟು ನಿಮ್ಮ ಗುಟ್ಟುಗಳನ್ನು ನೀವೇ ಬಿಟ್ಟು ಕೊಡ್ತೀರಾ. ನೀವು ಎಷ್ಟು ಜಾಸ್ತಿ ಮಾತಾಡ್ತೀರೋ ಅಷ್ಟು ತಪ್ಪುಗಳನ್ನು ನೀವು ಮಾಡ್ತೀರಾ. ನೀವು ಎಷ್ಟು ಜಾಸ್ತಿ ಮಾತಾಡ್ತೀರೋ ಅಷ್ಟು ಅನಾವಶ್ಯಕವಾದ ಸಮಸ್ಯೆಗಳನ್ನು ನೀವೇ ಕ್ರಿಯೇಟ್ ಮಾಡ್ಕೊತೀರಾ. ನಿಮ್ಮ ಮಾತು ನಿಮಗೆ ಮೃತ್ಯುವನ್ನು ಕೊಡುತ್ತೆ. ಅದಕ್ಕಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಮೌನದ ಮಹಾಶಕ್ತಿಯನ್ನು ಎಕ್ಸ್ಪ್ಲೇನ್ ಮಾಡುವವನಿದ್ದೇನೆ. ಸದ್ಯಕ್ಕೆ ಡಿಜಿಟಲ್ ಯುಗ ನಡೀತಾ ಇದೆ, ಕ್ರಿಯೇಟರ್ ಎಕಾನಮಿ ಗ್ರೋ ಆಗ್ತಾ ಇದೆ. ಎಲ್ಲರೂ ಕೂಡ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಗಳನ್ನು ಕಲಿತಾ ಇದ್ದಾರೆ, ಕಮ್ಯುನಿಕೇಷನ್ ಸ್ಕಿಲ್ಗಳನ್ನು ಕಲಿತಾ ಇದ್ದಾರೆ, ಡಿಬೇಟಿಂಗ್ ಸ್ಕಿಲ್ಗಳನ್ನು ಕಲಿತಾ ಇದ್ದಾರೆ. ಆದರೆ ಯಾರೂ ಕೂಡ ಲಿಸನಿಂಗ್ ಸ್ಕಿಲ್ಗಳನ್ನು ಕಲಿತಾ ಇಲ್ಲ. ಎಲ್ಲರೂ ಕೂಡ ಮಾತನಾಡೋಕೆ ಒದ್ದಾಡ್ತಾ ಇದ್ದಾರೆ, ಆದರೆ ಯಾರೂ ಕೂಡ ಕೇಳಿಸಿಕೊಳ್ಳೋದನ್ನು ಕಲಿಯೋಕೆ ಇಷ್ಟನೇ ಪಡ್ತಾ ಇಲ್ಲ. ಅದಕ್ಕಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇರುವೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವ ವಿಡಿಯೋ ಆಗಿದೆ. ನಿಮ್ಮ ಮಾತೇ ನಿಮಗೆ ಮೃತ್ಯು ಕೂಡ ಆಗೋ ಸಾಧ್ಯತೆ ಇರುತ್ತೆ. ನಮ್ಮ ಹಿರಿಯರು ಬಹಳಷ್ಟು ಗಾದೆ ಮಾತುಗಳಲ್ಲಿ ಹೇಳಿದ್ದಾರೆ, ಮಾತು ಬೆಳ್ಳಿ ಮೌನ ಬಂಗಾರ ಅಂಥೇಳಿ. ಸೊ ಯಾರು ಜಾಸ್ತಿ ಮಾತನಾಡ್ತಾ ಇರ್ತಾರೋ ಅವರು ಖಾಲಿ ಪಾತ್ರೆ ಇರ್ತಾರೆ. ಖಾಲಿ ಪಾತ್ರೆನೇ ಜಾಸ್ತಿ ಸದ್ದು ಮಾಡುತ್ತೆ. ತುಂಬಿರುವ ಕೂಡ ಯಾವತ್ತೂ ಕೂಡ ತುಳ್ಕೋದಿಲ್ಲ. ಜ್ಞಾನಿಗಳು ಕೂಡ ಅದೇ ರೀತಿ. ಜ್ಞಾನಿಗಳು ತುಂಬ ಕಡಿಮೆ ಮಾತಾಡ್ತಾರೆ, ಅಜ್ಞಾನಿಗಳೇ ಜಾಸ್ತಿ ಮಾತಾಡ್ತಾರೆ ಮತ್ತು ತಮ್ಮ ಸಾವನ್ನು ತಾವೇ ತಂದುಕೊಳ್ತಾರೆ. ನಾನು ನಿಮ್ಮ ಮಾತು ಹೇಗೆ ನಿಮಗೆ ಮೃತ್ಯುವನ್ನು ಕೊಡುತ್ತೆ ಅನ್ನೋದಕ್ಕೆ ಒಂದು ರಿಯಲ್ ಇನ್ಸಿಡೆಂಟನ್ನು ಹೇಳುವೆ. ಇದು 1825ರಲ್ಲಿ ರಷ್ಯಾದಲ್ಲಿ ಆದ ಒಂದು ಸತ್ಯ ಘಟನೆಯಾಗಿದೆ. ಕೊಂಡ್ರಾಟಿ ಅನ್ನುವ ಒಬ್ಬ ಕ್ರಾಂತಿಕಾರಿ ನಾಯಕ ಇರ್ತಾನೆ. ಅವನಿಗೆ ರಷ್ಯಾದಲ್ಲಿ ಕೈಗಾರಿಕಾ ಕ್ರಾಂತಿ ಆಗಬೇಕು, ಇಲ್ಲೂ ಕೂಡ ದೊಡ್ಡ ದೊಡ್ಡ ಕಾರ್ಖಾನೆಗಳು ಬರಬೇಕು, ದೊಡ್ಡ ದೊಡ್ಡ ಕಟ್ಟಡಗಳಾಗಬೇಕು, ಜನರಿಗೆಲ್ಲ ಕೆಲಸ ಸಿಗಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅದಕ್ಕಾಗಿ ಆತ ರಷ್ಯಾದ ರಾಜನ ವಿರುದ್ಧ ಬಂಡಾಯ ಎದ್ದಿರ್ತಾನೆ, ಕ್ರಾಂತಿ ಮಾಡ್ತಾ ಇರ್ತಾನೆ. ಇದು ರಾಜನಿಗೆ ಗೊತ್ತಾಗುತ್ತೆ, ಈತ ಜನರನ್ನೆಲ್ಲ ಉದ್ರೇಕಿಸ್ತಾ ಇದ್ದಾನೆ ಅನ್ನೋದು ಪ್ರೂವ್ ಕೂಡ ಆಗುತ್ತೆ. ಅದಕ್ಕಾಗಿ ರಷ್ಯಾದ ರಾಜ ಅವನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸ್ತಾನೆ. ಒಂದು ದಿನದ ನಂತರ ಅವನನ್ನು ನೇಲುಗಂಬದ ಸಮೀಪಕ್ಕೆ ತಂದು ನಿಲ್ಲಿಸಲಾಗತ್ತೆ. ಅವನನ್ನು ನೇಣಿಗೆ ಏರಿಸೋಕೆ ಆದೇಶ ಕೂಡ ಆಗತ್ತೆ. ಇನ್ನೇನು ಅವನನ್ನು ನೇಣಿಗೆ ಹಾಕಿ ಅವನನ್ನು ಗಲ್ಲು ಶಿಕ್ಷೆ ಕೊಟ್ಟು ಸಾಯಿಸೋರು ಇರ್ತಾರೆ. ಆದರೆ ಹಗ್ಗ ಹರಿದು ಬೀಳುತ್ತೆ. ಸೊ ಆವಾಗಿನ ಕಾಲದಲ್ಲಿ ಗಲ್ಲಿಗೇರಿಸುವಾಗ ಹಗ್ಗ ಏನಾದರೂ ಹರಿದು ಬಿದ್ದರೆ ಏನು ಒಂದು ನಂಬಿಕೆ ಇತ್ತಪ್ಪ ಅಂತಂದರೆ, ಈ ಶಿಕ್ಷೆ ದೇವರಿಗೆ ಇಷ್ಟ ಇಲ್ಲ, ದೇವರೇ ಈ ಅಪರಾಧಿಯನ್ನು ಕ್ಷಮಿಸಿಬಿಟ್ಟಿದ್ದಾನೆ, ಇವನ ಗಲ್ಲು ಶಿಕ್ಷೆಯನ್ನು ರದ್ದು ಮಾಡಿಬಿಡಬೇಕು ಅನ್ನೋ ಥರ ರಾಜಪ್ರಭುತ್ವದಲ್ಲಿ ನಂಬಿಕೆ ಇತ್ತು ಮತ್ತು ನಿಯಮ ಕೂಡ ಅದೇ ರೀತಿ ಇತ್ತು. ಸೊ ಈ ಕೊಂಡಾಟ್ರಿಯನ್ನು ಗಲ್ಲಿಗೇರಿಸುವಾಗ ಹಗ್ಗ ಹರಿದು ಬಿದ್ದಿರೋದ್ರಿಂದ ರಾಜ ಇವನ ಗಲ್ಲು ಶಿಕ್ಷೆಯನ್ನು ಕ್ಷಮಿಸಿಬಿಡ್ತಾನೆ, ಕ್ಯಾನ್ಸಲ್ ಮಾಡಿಬಿಡ್ತಾನೆ, ಬದುಕೋಗ್ಲಿ ಅಂತೇಳಿ ಬಿಟ್ಟು ಬಿಡ್ತಾನೆ. ಆದರೆ ಈ ಕೊಂಡ್ರಾಟಿ ಇರ್ತಾನಲ್ಲ, ಹೆಂಗೋ ಬದುಕೋಕೆ ಅವಕಾಶ ಸಿಕ್ಕಿದೆ ಅಂತೇಳಿ ಸುಮ್ಮನಿರಲ್ಲ. ಇವನು ಆ ಹಗ್ಗ ಹರಿದು ಬಿದ್ದಿರೋದನ್ನು ನೋಡಿಬಿಟ್ಟು ನನ್ನ ಗಲ್ಲು ಶಿಕ್ಷೆ ಕ್ಯಾನ್ಸಲ್ ಆಗಿದೆ ಅನ್ನೋದನ್ನು ತಿಳಿದುಬಿಟ್ಟು ಈ ರಷ್ಯಾದ ರಾಜನಿಗೆ ಒಂದು ಹಗ್ಗ ಕೂಡ ಮಾಡೋಕ್ಕೆ ಬರಲ್ಲ, ಅದಕ್ಕಾಗಿ ರಷ್ಯಾ ಇಷ್ಟೊಂದು ಹಿಂದೆ ಉಳಿದಿದೆ ಅಂಥೇಳಿ ಕಮೆಂಟ್ ಮಾಡಿಬಿಡ್ತಾನೆ. ಈ ಕಮೆಂಟು ರಾಜನ ತನಕ ತಲುಪತ್ತೆ. ರಾಜನ ಈಗೋ ಹರ್ಟ್ ಆಗುತ್ತೆ. ರಾಜ ಇವನಿಗೆ ಮತ್ತೆ ಗಲ್ಲು ಶಿಕ್ಷೆಯ ಆದೇಶ ಕೊಡ್ತಾನೆ. ಮರುದಿನ ಇವನನ್ನು ದೊಡ್ಡ ಹಗ್ಗ ತಂದುಬಿಟ್ಟು ಗಲ್ಲಿಗೇರಿಸಿ ಸಾಯಿಸಿಬಿಡ್ತಾರೆ. ಇಲ್ಲಿ ನೋಡಿ, ಕೊಂಡ್ರಾಟಿಗೆ ಬದುಕುವ ಅವಕಾಶ ಸಿಕ್ಕಿತ್ತು. ತೆಪ್ಪಗಿದ್ದರೆ, ಮುಚ್ಕೊಂಡಿದ್ದಿದ್ರೆ ರಾಜ ಹೆಂಗೆ ಇದ್ದರೂ ಕ್ಷಮಾಪಣೆ ಕೊಟ್ಟಿದ್ದ, ಬದುಕ್ಬೋದಿತ್ತು, ಕ್ರಾಂತಿ ಮಾಡ್ಬೋದಿತ್ತು, ಆಡಳಿತವನ್ನು ತನ್ನ ಕೈಗೆ ತೆಗೆದುಕೊಳ್ಬೋದಿತ್ತು, ತಾನೇ ರಾಜನಾಗ್ಬೋದಿತ್ತು. ಆದರೆ ಈ ಕೊಂಡ್ರಾಟಿ ತನ್ನ ಮೂರ್ಖ ಮಾತುಗಳಿಂದ ತನ್ನ ಮೃತ್ಯುವನ್ನು ತಾನೇ ತಂದುಕೊಳ್ತಾನೆ. ಇಲ್ಲಿ ಬೇರೆಯವರು ಇವನನ್ನು ಸಾಯಿಸಲ್ಲ, ಈ ಕೊಂಡ್ರಾಟಿಯ ಮಾತುಗಳೇ ಇವನನ್ನು ಸಾಯಿಸ್ತವೆ. ಅದಕ್ಕಾಗಿ ನಾನು ನಿಮಗೆ ಹೇಳ್ತಾ ಇರುವೆ, ಕಡಿಮೆ ಮಾತನಾಡಿ ನೀವು ಸೇಫ್ ಆಗಿರ್ತೀರ, ಕಡಿಮೆ ಮಾತನಾಡಿ ನಿಮಗೆ ಜಾಸ್ತಿ ಬೆಲೆ ಸಿಗತ್ತೆ, ಕಡಿಮೆ ಮಾತನಾಡಿ ನಿಮಗೆ ಪ್ರೀತಿ ಸಿಗತ್ತೆ, ಕಡಿಮೆ ಮಾತನಾಡಿ ನಿಮಗೆ ಸಮಸ್ಯೆಗಳೇ ಬರಲ್ಲ. ನೀವೆಷ್ಟು ಜಾಸ್ತಿ ಮಾತಾಡ್ತೀರೋ ಅಷ್ಟು ಸಮಸ್ಯೆಗಳು ಬರ್ತವೆ. ಕಡಿಮೆ ಮಾತನಾಡಿದಷ್ಟು ಸಮಸ್ಯೆಗಳು ತಾನೇ ದೂರಾಗಿ ಹೋಗಿಬಿಡ್ತವೆ, ಸಾಲ್ವೇ ಆಗಿಬಿಡ್ತವೆ. ನಿಮಗೆ ಮಾತಿನ ಮಹಾಶಕ್ತಿಯನ್ನು ಎಕ್ಸ್ಪ್ಲೇನ್ ಮಾಡುವುದಕ್ಕಾಗಿ ನಾನು 5 ಫ್ಯಾಕ್ಟ್ಗಳನ್ನು ಹೇಳ್ತಾ ಇರುವೆ. ಇವುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಂಬರ್ 1,
ಮೇಕ್ಸ್ ಅದರ್ಸ್ ಇಂಪಾರ್ಟೆಂಟ್. ಯಾವಾಗ ನೀವು ಜಾಸ್ತಿ ಮಾತನಾಡುವ ಬದಲು ಮುಂದಿರುವ ವ್ಯಕ್ತಿಯ ಮಾತುಗಳನ್ನು ಕೇಳಿಸಿಕೊಳ್ತಿರೋ ಆವಾಗ ಅವರಿಗೆ ಯಾವ ರೀತಿ ಫೀಲ್ ಆಗತ್ತಪ್ಪ ಅಂತಂದರೆ, ಇವರು ನನಗೆ ಜೆನ್ಯೂನ್ಲಿ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ, ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ನನ್ನ ಮಾತುಗಳನ್ನು ಕೇರ್ಫುಲ್ಲಾಗಿ ಕೇಳಿಸಿಕೊಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ಸೊ ಆವಾಗ ಅವರು ನಿಮ್ಮೊಂದಿಗೆ ಜಾಸ್ತಿ ಮಾತನಾಡೋಕ್ಕೆ ಪ್ರಯತ್ನ ಪಡ್ತಾರೆ, ನಿಮ್ಮೊಂದಿಗೆ ಸ್ನೇಹ ಪ್ರೀತಿ ಸಂಬಂಧಗಳನ್ನು ಬೆಳೆಸೋಕ್ಕೆ ಮುಂದಾಗ್ತಾರೆ. ನಾನು ಹುಡುಗಿಯರ ಜೊತೆಗೆ ಮಾತನಾಡುವಾಗ ಇದೇ ಟ್ರಿಕ್ಕನ್ನು ಜಾಸ್ತಿ ಯೂಸ್ ಮಾಡುವೆ. ನಾನು ಜಾಸ್ತಿ ಮಾತನಾಡೋಕ್ಕೆ ಹೋಗಲ್ಲ, ನಾನು ಬರೀ ಸ್ಟೇಜ್ ಮೇಲಷ್ಟೇ ಜಾಸ್ತಿ ಮಾತನಾಡುವೆ. ಎಲ್ಲಿ ನನ್ನ ಬಿಸ್ನೆಸ್ ಪಿಚ್ ಇರುತ್ತೋ ಅಲ್ಲಿ ಅಷ್ಟೇ ನಾನು ಜಾಸ್ತಿ ಮಾತನಾಡುವೆ. ಎಲ್ಲಿ ನನಗೆ ವಿಡಿಯೋ ಮಾಡೋದ್ರಿಂದ ವಿಡಿಯೋದಲ್ಲಿ ಮಾತನಾಡೋದ್ರಿಂದ ಜಾಸ್ತಿ ದುಡ್ಡು ಬರುತ್ತೋ ಅಲ್ಲಿ ಅಷ್ಟೇ ನಾನು ಮಾತನಾಡುವೆ. ಯಾಕಂದರೆ ಮಾತನಾಡೋದೇ ನನ್ನ ಪ್ರೊಫೆಷನ್ ಆಗಿದೆ. ಸೊ ನಾನು ಕೆಲಸದಲ್ಲಿ ಮಾತ್ರ ಮಾತನಾಡುವೆ. ಕೆಲಸ ಮುಗಿತಪ್ಪ ಅಂತಂದರೆ ಆಫ್ ದ ಕ್ಯಾಮ್ರಾ ನಾನು ಯಾವತ್ತೂ ಕೂಡ ಜಾಸ್ತಿ ಮಾತಾಡಲ್ಲ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಜಾಸ್ತಿ ಮಾತುಗಳನ್ನು ಕೇಳಿಸಿಕೊಳ್ಳುವೆ. ಅದಕ್ಕಾಗಿಯೇ ಜಾಸ್ತಿ ಹುಡುಗಿಯರು ನನ್ನೊಂದಿಗೆ ಸ್ನೇಹ ಪ್ರೀತಿಗಳನ್ನು ಬೆಳೆಸೋಕ್ಕೆ ಮುಂದಾಗ್ತಾರೆ, ಮತ್ತೆ ಮತ್ತೆ ಡೇಟಿಗೆ ಬರ್ತಾರೆ. ಸೊ ನೀವು ಜಾಸ್ತಿ ಮಾತುಗಳನ್ನು ಕೇಳಿಸಿಕೊಳ್ಳೋದ್ರಿಂದ, ಮೌನವಾಗಿರೋದ್ರಿಂದ ಮುಂದಿರುವ ವ್ಯಕ್ತಿಗೆ ಇಂಪಾರ್ಟೆಂಟ್ ಫೀಲ್ ಆಗುತ್ತೆ, ಸ್ಪೆಷಲ್ ಫೀಲ್ ಆಗುತ್ತೆ, ಅಟ್ರ್ಯಾಕ್ಷನ್ ಕ್ರಿಯೇಟ್ ಆಗುತ್ತೆ. ನಂಬರ್ 2, ಆ್ಯಡ್ಸ್ ವೇಟ್ ಟು ಯುವರ್ ವರ್ಡ್ಸ್. ನೀವು ಎಷ್ಟು ಸೈಲೆಂಟ್ ಆಗಿರ್ತೀರೋ ಅಷ್ಟು ನಿಮ್ಮ ಮಾತುಗಳಿಗೆ ಬೆಲೆ ಹೆಚ್ಚಾಗತ್ತೆ, ತೂಕ ಹೆಚ್ಚಾಗತ್ತೆ. ಯಾರು ಜಾಸ್ತಿ ಮಾತನಾಡ್ತಾ ಇರ್ತಾರೋ ಯಾರೂ ಕೂಡ ಅವರನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ. ಒಂದು ಮೀಟಿಂಗ್ ಇದೆ ಅಂತ ಅಂದ್ಕೊಳ್ಳಿ, ಆ ಮೀಟಿಂಗ್ನಲ್ಲಿ ಯಾರು ವಟ 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 ಅಂತೇಳಿ ಜಾಸ್ತಿ ಮಾತಾಡಿರ್ತಾರೋ ಯಾರೂ ಕೂಡ ಅವರ ಮಾತುಗಳನ್ನು ಸರಿಯಾಗಿ ಕೇಳಿಸಿಕೊಂಡಿರಲ್ಲ. ಆದರೆ ಮೀಟಿಂಗ್ನ ಕೊನೆಯಲ್ಲಿ ಇಲ್ಲವೇ ಮಧ್ಯದಲ್ಲಿ ಯಾರೋ ಒಬ್ಬರು ಬಂದುಬಿಟ್ಟು 2 ಲೈನು ಇಂಪಾರ್ಟೆಂಟ್ ಆಗಿರೋದನ್ನು ಮಾತಾಡಿದರೆ ಎಲ್ಲರೂ ಕೂಡ ಅವರ ಮಾತುಗಳನ್ನು ಕೇಳಿಸಿಕೊಳ್ತಾರೆ. ಅವರ ಮಾತಲ್ಲಿ ಒಂದು ತೂಕ ಇರುತ್ತೆ. ಅದಕ್ಕಾಗಿ ನೀವು ಜಾಸ್ತಿ ಮೌನವಾಗಿರಿ, ಕಡಿಮೆ ಮಾತನಾಡಿ. ಆವಾಗ ನಿಮ್ಮ ಮಾತುಗಳಿಗೂ ಕೂಡ ಒಂದು ವೇಟೇಜ್ ಬರುತ್ತೆ, ತೂಕ ಬರುತ್ತೆ. ನೀವು ಎಷ್ಟು ಮಾತಾಡಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಇಂಪಾರ್ಟೆಂಟ್ ಆಗಿರೋದನ್ನು ಮಾತಾಡಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ಇಂಪಾರ್ಟೆಂಟ್ ಆಗಿರಲ್ವೋ ಅದನ್ನು ಹೇಳದೇ ಇರುವುದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ. ನಂಬರ್ 3, ಅಲೋಸ್ ಯು ಟು ರೀಡ್ ಪೀಪಲ್. ನೀವು ಎಷ್ಟು ಮೌನವಾಗಿರ್ತೀರೋ ಅಷ್ಟು ಮುಂದಿರುವ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ಈಗ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇದೆ ಅಂತ ಅಂದ್ಕೊಳ್ಳಿ, ನೀವೇ ಫಸ್ಟ್ ಬ್ಯಾಟಿಂಗ್ ಮಾಡಿಬಿಟ್ರೆ ನಿಮಗೆ ಈ ಮ್ಯಾಚನ್ನು ಗೆಲ್ಲೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ನೀವು ಮುಂದಿರುವ ಟೀಮಿಗೆ ಫಸ್ಟ್ ಬ್ಯಾಟಿಂಗ್ ಮಾಡುವ ಅವಕಾಶ ಕೊಟ್ಟರೆ ಅವರು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ. ಅವರ ಸ್ಟ್ರೆಂತು ವೀಕ್ನೆಸ್ಗಳ ಬಗ್ಗೆ ನಿಮಗೆ ಒಂದು ಅರಿವು ಮೂಡುತ್ತೆ. ಎಷ್ಟು ರನ್ ಸ್ಕೋರ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ, ಟಾರ್ಗೆಟ್ ಎಷ್ಟಿದೆ ಗೆಲ್ಲೋಕ್ಕೆ ಅನ್ನೋದು ಕೂಡ ಕ್ಲಿಯರ್ ಇರುತ್ತೆ. ಸೊ ನಿಮಗೆ ಮಧ್ಯದಲ್ಲಿ ಬ್ರೇಕ್ ಕೂಡ ಸಿಗುತ್ತೆ. ನೀವು ಅದರಲ್ಲಿ ಮತ್ತೆ ಸ್ಟ್ರಾಟಜಿಗಳನ್ನು ಬಿಲ್ಡ್ ಮಾಡಿಬಿಟ್ಟು ನೀವೇ ಮ್ಯಾಚನ್ನು ಗೆಲ್ಬೋದು. ಆದರೆ ನೀವೇ ಫಸ್ಟ್ ಬ್ಯಾಟ್ ಬೀಸಿಬಿಟ್ರೆ ನಿಮಗೆ ಮುಂದೆ ಅವಕಾಶಗಳು ಕಡಿಮೆ ಆಗ್ತವೆ. ಮಾತಲ್ಲೂ ಕೂಡ ಇದೇ ರೀತಿ ಆಗುತ್ತೆ. ನೀವು ಮಾತನಾಡುವ ಬದಲು ಮುಂದಿರುವ ವ್ಯಕ್ತಿಗೆ ಮೊದಲು ಫುಲ್ಲಾಗಿ ಮಾತಾಡುವ ಅವಕಾಶವನ್ನು ಕೊಟ್ಟುಬಿಟ್ರೆ ಅವರು ಮಾತಾಡ್ತಾರೆ. ಅವರು ಮಾತನಾಡುವಾಗ ನೀವು ಸೈಲೆಂಟಾಗಿ ಕೇಳ್ತಾ ಇದ್ದರೆ ಅವರ ಬಾಡಿ ಲ್ಯಾಂಗ್ವೇಜು, ಅವರ ಮುಖದ ಎಕ್ಸ್ಪ್ರೆಷನ್ನು, ಅವರ ವಾಯ್ಸ್ ಟೋನು, ಇದರ ಮೇಲಿಂದ ನಿಮಗೆ ಗೊತ್ತಾಗುತ್ತೆ ಈ ವ್ಯಕ್ತಿಯ ರಿಯಲ್ ಇಂಟೆನ್ಷನ್ ಏನಿದೆ, ಇವರು ನಕಲಿ ಇದ್ದಾರಾ ಅಥವಾ ಅಸಲಿ ಇದ್ದಾರಾ ಅನ್ನೋದನ್ನೆಲ್ಲ ನಿಮಗೆ ಗೆಸ್ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಆ ಮುಂದಿರುವ ವ್ಯಕ್ತಿಯ ರಿಯಲ್ ಇಂಟೆನ್ಷನನ್ನು ತಿಳ್ಕೊಳ್ಳೋ ಒಂದು ಅಪಾರ್ಚುನಿಟಿ ನಿಮಗೆ ಸಿಗುತ್ತೆ. ಅದಕ್ಕಾಗಿ ನೀವು ಸೈಲೆಂಟ್ ಆಗಿರೋದು ಬೆಟರ್ ಆಗಿರುತ್ತೆ. ನಂಬರ್ 4, ಪ್ರಿವೆಂಟ್ಸ್ ಅನ್ನೆಸೆಸರಿ ಮಿಸ್ಟೇಕ್ಸ್. ನೀವು ಎಷ್ಟು ಜಾಸ್ತಿ ಮಾತಾಡ್ತೀರೋ ಅಷ್ಟು ನಿಮ್ಮ ಗುಟ್ಟುಗಳನ್ನು ನೀವೇ ಬಿಟ್ಟು ಕೊಡ್ತೀರಾ. ನೀವು ಎಷ್ಟು ಜಾಸ್ತಿ ಮಾತಾಡ್ತೀರೋ ಅಷ್ಟು ಮಿಸ್ಟೇಕ್ಗಳನ್ನು ಮಾಡ್ತೀರಾ, ಎಡವಟ್ಟುಗಳನ್ನು ಮಾಡ್ತೀರಾ. ಸುಮ್ಮನೆ ಬಾಯಿ ತಪ್ಪಿ ಏನೇನೋ ಹೇಳಿಬಿಟ್ಟು ಈ ಥರ ಹೇಳಬಾರ್ದಾಗಿತ್ತು, ಇದನ್ನು ಮಾತಾಡಬಾರ್ದಾಗಿತ್ತು ಅಂಥೇಳಿ ಮುಂದೆ ನೀವೇ ಪಶ್ಚಾತ್ತಾಪ ಪಡೋಕ್ಕೆ ಶುರು ಮಾಡ್ತೀರಾ. ಮಾತಾಡಿದರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಒಂದು ಸರ್ತಿ ನೀವು ಮಾತಾಡಿಬಿಟ್ರೆ ಮುಗೀತು, ಅದನ್ನು ವಾಪಸ್ ತೆಗೆದುಕೊಳ್ಳೋಕ್ಕೆ ಬರಲ್ಲ. ನೀವು ಏನೋ ಒಂದು ಮಾತಾಡಿಬಿಟ್ಟು ಯಾರಿಗಾದರೂ ಅದು ಹರ್ಟ್ ಆಯ್ತಪ್ಪ ಅಂತಂದರೆ ಒಂಥರ ಅದು ಒಡೆದ ಗಾಜಿನ ಥರ ಆಗಿಬಿಡುತ್ತೆ. ಸೊ ನೀವು ಫೆವಿಕ್ವಿಕ್ ಹಾಕಿ ಗಾಜನ್ನು ಮತ್ತೆ ಜೋಡಿಸ್ಬೋದು, ಆದರೆ ಜೋಡಿಸಿರುವ ಕಲೆ ಲೈಫ್ ಲಾಂಗ್ ಅದೇ ಥರ ಇರುತ್ತೆ. ಅದಕ್ಕಾಗಿ ನೀವು ತುಂಬಾ ಕೇರ್ಫುಲ್ಲಾಗಿ ಮಾತಾಡಬೇಕು. ನೀವು ಕಡಿಮೆ ಮಾತಾಡಿದರೆ ಯಾರ ಮನಸ್ಸಿಗೂ ಕೂಡ ನೋವಾಗಲ್ಲ. ನಿಮ್ಮ ಗುಟ್ಟುಗಳು ನಿಮ್ಮ ಹತ್ರನೇ ಇರ್ತವೆ ಮತ್ತು ನಿಮಗೆ ಸಮಸ್ಯೆಗಳೇ ಬರಲ್ಲ. ಮತ್ತು ಸಮಸ್ಯೆಗಳು ಬಂದಿವೆ ಅಂದಾಗಲೂ ಕೂಡ ನೀವು ಕಡಿಮೆ ಮಾತಾಡಿದರೆ, ಮೌನವಾಗಿದ್ದರೆ ಆ ಸಮಸ್ಯೆಗಳು ತಾನೇ ನಿಮ್ಮಿಂದ ದೂರ ಹೋಗಿಬಿಡ್ತವೆ. ನಂಬರ್ 5 ಆ್ಯಂಡ್ ಲಾಸ್ಟ್, ಲರ್ನಿಂಗ್ ಅಪಾರ್ಚುನಿಟಿ. ನೀವು ಮಾತಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ನೀವು ನಿಮ್ಮ ನಾಲೆಜನ್ನು ಹೊರಗೆ ಹಾಕ್ತಾ ಇರ್ತೀರ. ಆದರೆ ನೀವು ಬೇರೆಯವರು ಮಾತಾಡೋದನ್ನು ಕೇಳಿಸಿಕೊಳ್ತಾ ಇದ್ದರೆ ಬೇರೆಯವರ ನಾಲೆಜನ್ನು ನೀವು ಅಬ್ಸಾರ್ವ್ ಮಾಡ್ಕೊಳ್ತಾ ಇರ್ತೀರಾ.
ನೀವು ಒಬ್ಬ ಒಳ್ಳೆ ಸ್ಪೀಕರ್ ಆಗಬೇಕಂತಂದರೆ ಮೊದಲು ನೀವು ಒಬ್ಬ ಒಳ್ಳೆ ಲಿಸನರ್ ಆಗಬೇಕು. ಅದೇ ಥರ ನೀವು ಒಬ್ಬ ಜ್ಞಾನಿ ಆಗಬೇಕಪ್ಪ ಅಂತಂದರೆ ಮೊದಲು ನೀವು ಒಬ್ಬ ಒಳ್ಳೆಯ ಶ್ರೋತ ಆಗಬೇಕು, ಅಂದರೆ ಕೇಳಿಸಿಕೊಳ್ಬೇಕು. ಜ್ಞಾನಿಗಳು ಜಾಸ್ತಿ ಮಾತಾಡಲ್ಲ, ಅಜ್ಞಾನಿಗಳೇ ಜಾಸ್ತಿ ಮಾತಾಡ್ತಾ ಇರ್ತಾರೆ. ಅದಕ್ಕಾಗಿ ನಿಮಗೆ ಕಲಿಬೇಕು ಅನ್ನೋ ಆಸೆ ಇದ್ದರೆ ನೀವು ಜಾಸ್ತಿ ಕೇಳಿಸಿಕೊಳ್ಳೋದನ್ನು ಮೊದಲು ಕಲೀರಿ. ನೀವು ಮಾತಾಡೋದಕ್ಕಿಂತ, ಬೇರೆಯವರು ಮಾತನಾಡುವಾಗ ಅವರನ್ನು ಡಾಮಿನೇಟ್ ಮಾಡೋದಕ್ಕಿಂತ ನೀವು ಸೈಲೆಂಟಾಗಿರಿ ಮತ್ತು ಅವರ ಮಾತುಗಳನ್ನು ಕೇಳಿಸಿಕೊಳ್ಳಿ. ನಿಮಗೆ ಬಹಳಷ್ಟು ಸಂಗತಿಗಳು ಕಲಿಯೋಕ್ಕೆ ಸಿಗ್ತವೆ. ಮತ್ತು ಅವರ ಸಂಗತಿಗಳನ್ನು, ಅವರ ಟ್ರಿಕ್ಸ್ಗಳನ್ನು, ಅವರ ಸೀಕ್ರೆಟ್ಸ್ಗಳನ್ನು ಬಳಸ್ಕೊಂಡ್ಬಿಟ್ಟು ನೀವು ಅವರಿಗಿಂತಲೂ ಜಾಸ್ತಿ ಬುದ್ಧಿವಂತರಾಗಿ ಮತ್ತು ಜಾಸ್ತಿ ಸಕ್ಸಸ್ಫುಲ್ ಆಗಿ. ನೀವು ವಟ ಅಂಥೇಳಿ ಮಾತನಾಡುವ ಬದಲು ಮೌನವಾಗಿದ್ದರೆ ನಿಮಗೆ ಈ 5 ಗ್ರೇಟ್ ಬೆನಿಫಿಟ್ಗಳಾಗ್ತವೆ. ಕನ್ಕ್ಲೂಷನನ್ನು ಹೇಳೋದಕ್ಕಿಂತ ಮುಂಚೆ ನಿಮಗೊಂದು ಇಂಪಾರ್ಟೆಂಟ್ ಆಗಿರುವ ಇನ್ಫಾರ್ಮೇಷನ್ ಇದೆ. ಒಂದು ವೇಳೆ ನೀವು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು, ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲ್ತ್ಬಿಟ್ಟು ನಿಮ್ಮ ಲೈಫಲ್ಲಿ ರಿಚ್ ಆ್ಯಂಡ್ ಸಕ್ಸಸ್ಫುಲ್ ಆಗಬೇಕು ಅಂತ ಅಂದ್ಕೊಂಡಿದ್ದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಮತ್ತು ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯ್ನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಕಡಿಮೆ ಮಾತಾಡಿ, ಜಾಸ್ತಿ ವ್ಯಾಲ್ಯೂ ಸಿಗುತ್ತೆ. ಕಡಿಮೆ ಮಾತಾಡಿ, ಸೇಫ್ ಆಗಿರ್ತೀರ ಮತ್ತು ಸಕ್ಸಸ್ಫುಲ್ ಆಗಿರ್ತೀರ. ಆಲ್ ದ ಬೆಸ್ಟ್.